ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಜ ಗೋಪಾಲ, ಆ ರಾಧಾ ಊರವ್ರ ಮುಂದೆ ನಮ್ಗೆ ಅವಮಾನ ಮಾಡಬೇಕು ಅಂತ ಹಿಂಗೆಲ್ಲ ಮಾಡವಳೆ. ಆ ದೇವ್ರಿಗೂ ನಮ್ಮ ಮೇಲೆ ಕೋಪ ಅಂತ ಅನಿಸ್ತೈತೆ. ಅದಕ್ಕೆ ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೆ ಅವನು. ಕಷ್ಟ ಯಾರಿಗೆ ಬರೋಕಿಲ್ಲ ಹೇಳಿಗೌಡ್ರೆ. ಅದೇಂದ್ರೆ ಸದ್ಯಕ್ಕೆ ಆ ರಾಧಾ ಗೆದ್ದಿರ್ಬೋದು, ಆದರೆ ಧರ್ಮ ಯಾವತ್ತೂ ಸೋಲಕ್ಕಿಲ್ಲ. ಆ ರಾಧನಿಗೆ ಯಾವತ್ತಿದ್ರೂ ಒಂದು ಅಂತ್ಯ ಇದ್ದೇ ಇರ್ತದೆ. ಅಳಿ ಅಂದ್ರೆ ಯಾಕೆ ಏನು ಮಾತಾಡದೆ ಸುಮ್ಕಿ ನಿಂತ್ಕೊಂಡ್ಬಿಟ್ರಿ? ಓ, ನನಗೆ ವಿಷಯ ಗೊತ್ತಾಗೋಯ್ತು ಅಂತ ಕೊರಗ, ಇಲ್ಲ ವಿಷಯನ ಮುಚ್ಚಿಟ್ಬಿಟ್ನಲ್ಲ ಅಂತ ನಿಮಗೆ ಬೇಸರ ಆಯ್ತಾಯ್ತು? ನಾನು ಬೇಕು ಅಂತ ಹಿಂಗೆ ಮಾಡಿಲ್ಲ ಮಾವಯ್ಯ. ನನ್ನ ಬೇಸರ ನಿಮಗೂ ಹೇಳಿ ನಿಮಗೂ ಬೇಸರ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ನಾವು ಇಷ್ಟಪಡೋರು ಕಷ್ಟದಾಗಿದ್ದಾಗ ನಮ್ಗೊಂದು ಮಾತು ಹೇಳಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತದೆ ಗೊತ್ತಾಳಿ ಅಂದರೆ. ಆಯ್ತು, ಆಗಿದ್ದಾಯ್ತು, ನಡೀರಿ ನಮ್ಮ ಮನೆಗೆ ಹೋಗಿ. ಇಲ್ಲ ಮಾವಯ್ಯ, ನಾವಿಲ್ಲೇ ಇರ್ತೀವಿ. ಅಲ್ಲಿ ಬಂದು ಉಳ್ಕೊಳೋದು ನಂಗೆ ಯಾಕೋ ಸರಿ ಕಾಣಕ್ಕಿಲ್ಲ. ಅಡಿ ಅಂದರೆ ಯಾಕೆ? ಅದು ನಿಮ್ಮನೇನೆ ಅಲ್ವ್ರಾ? ನಿಮ್ಮನೆಗೆ ನೀವು ಬರೋಕ್ಕೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರಿ? ನನ್ನ ಮನ್ಸು ಯಾಕೋ ಒಪ್ತಲ್ಲ ಮಾವಯ್ಯ. ಅದೇ ಯಾಕೆ? ಅಲ್ಲಿ ಬಂದರೆ ಮರುವಾದೆ ಕಮ್ಮಿ ಆಗೋಯ್ತದೆ ಅಂತನಾ? ಕಾರಣ ಕೇಳಬೇಡಿ ಮಾವಯ್ಯ, ಬರಕ್ಕೆ ಹಾಕಿಲ್ಲ. ಗೋಪಾಲಪ್ಪ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರಲ್ವಾ, ಬಲವಂತ ಮಾಡ್ಬಿಡಿ. ಅಡಿಯಂದ್ರೆ ಅವತ್ತು ಸುಮೂನ್ ಮನೆಗೆ ಹೋಗುವಾಗ ನೀವೊಂದು ಮಾತು ಹೇಳಿದ್ರಿ, ಗೆಪ್ತಿ ಆಯ್ತಾ? ಇನ್ನು ಯಾಕೆ ನಾನು ನಿಮಗೆ ಅಳಿಯ ಅಲ್ಲ ಮಗ ಅಂತ. ಈಗ ನಾನು ನಿಮ್ಮ ಮಾವ ಅಲ್ಲ, ಅಪ್ಪನ ಕರಿತಾ ಇದ್ದೆ. ಲೇಕಂಟೆ ನಡಿಲ್ಲ, ನಮ್ಮ ಮನೆಗೆ ಹೋಗಮ್ಮ. ದೊರೆ ನಡಿಯಪ್ಪ, ನಮ್ಮ ಮನೆಗೆ ಹೋಗಮ್ಮ. ಬನ್ನಿ ಮಾವಯ್ಯ, ನಮ್ಮ ಮನೆಗೆ ಹೋಗಮ್ಮ. ನಡಿ. ಮುತ್ತುರಾಜ್ ಅವರೇ, ನನ್ನ ಕೊನೆ ಮಗಳು ಸುಮಾ ಅವ್ರ ಗಂಡ ಅವರಲ್ಲ? ಗೊತ್ತು. ಪುಟಕ ಮದುವೆ ಕರೆದಿದ್ಲು, ಅವಾಗ ನಾನು ಸಾನೆ ಬ್ಯುಸಿ ಇದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ, ಅವರು ಸಾನೆ ಓದ್ಕೊಂಬಿಟ್ಟವ್ರೆ ಮುತ್ತುರಾಜ್. ಬೆಂಗಳೂರಿಗೆ ಹೋಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರು. ನಾನೇ ಬೇಡ ಅಂತ ಇಲ್ಲೇ ಉಳಿಸ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನೇನು ಮಾಡಬೇಕು? ಏನಿಲ್ಲ, ನಿಮಗೆ ದೊಡ್ಡ ದೊಡ್ಡ ಜನಗಳೆಲ್ಲ ಪರಿಚಯ ಆಯ್ತಲ್ಲ, ಅದಕ್ಕೆ ನಮ್ಮ ಅಳಿಯಂದ್ರಿಗೆ ನಮ್ಮೂರು ಅಕ್ಕಪಕ್ಕನೇ ಒಂದು ಕೆಲಸ ಕೊಡ್ಸಿದ್ರೆ ತಾನೇ ಉಪಕಾರ ಆಯ್ತು. ಇದೇನು ಗೊಬ್ಬರ ಹಿಂಗೆ ಕೇಳ್ತೀಯಾ? ಅಲ್ಲ, ನಾನು ಯಾರು, ನನ್ನ ಲೆವೆಲ್ ಏನು? ಇಷ್ಟು ಮಾಡ್ಕೊಡಕ್ಕಿಲ್ವಾ? ಪುಟ್ಟಕ್ಕನ ಮನೆ ಅನ್ನೋದ್ರು ನನ್ನ ಮೇಲೈತೆ, ಅದನ್ನ ತೀರ್ಸಕ್ಕಂತೂ ಆಗಕ್ಕಿಲ್ಲ. ಹಿಂಗಾದ್ರೂ ಮಾಡಿ ಭಾರ ಕಡಿಮೆ ಮಾಡ್ಕೊತೀನಿ. ಒಂದು ನಿಮಿಷ ಇರು. ಯಾರಿಗೂ ಗೊತ್ತಾ? ಅದೇ ಸುನಿಲ್ ಅಂಬಾನಿಗೆ. ಛೇ, ಆ ರಾಧಾ ಯಾವ ಜನ್ಮದ ದ್ವೇಷ ತೀರ್ಸ್ಕೊತಾವಳೋ ಗೊತ್ತಿಲ್ಲ. ಇಟ್ಟೆಲ್ಲ ಮಾಡ್ತಾಳೆ ಅಂದ್ರೆ ಖಂಡಿತವಾಗ್ಲೂ ಅವಳಿಗೆ ಒಳ್ಳೇದಾಗಕ್ಕಿಲ್ಲ. ಇಡೀ ಊರೇ ಗೌರವ ಕೊಡೋ ಆ ಮನೆಗೆ ಬೀಗ ಹಾಕ್ಸೋಳಲ್ಲ, ಖಂಡಿತವಾಗ್ಲೂ ಅವಳಿಗೆ ಸಾಪ ತಡೆದೇ ಬಿಡಕ್ಕಿಲ್ಲ. ಅಜ್ಜಿ, ಯಾಕೆ ಅಳ್ತಿದ್ದೀರಾ? ಇದು ನಿಮ್ಮ ಮನೆನೇ, ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಪ್ಲೀಸ್ ಅಳ್ಬೇಡಿ.
ಮನೆಗೆ ಬೀಗ ಹಾಕಿ ಸೀಲ್ ಹೊಡಿತಾ ಇದ್ರೆ ನನ್ನ ಎದೆಗೆ ಮೊಳೆ ಹೊಡೆದಂಗೆ ಅನಿಸ್ತಿತ್ತು. ಯಾವತ್ತೋ ಸಾಯ್ಬೇಕಾಗಿದ್ದು ನಾನು ಇದನ್ನೆಲ್ಲ ನೋಡ್ಲಿ ಅಂತಲೇ ಆ ದೇವರು ನನ್ನ ಉಳಿಸ್ತಾ ಅಂತ ಅನಿಸ್ತದೆ. ಆ ಹೊಸಲು ತುಳಿಯೋ ಹಕ್ಕಿಲ್ಲ ಅಂದ್ಮ್ಯಾಕೆ ಈ ಜೀವ ಇದ್ದು ಏನು ಪ್ರಯೋಜನ? ಹೀಗೆಲ್ಲ ಮಾತಾಡಬಾರ್ದು. ಏನು ಬಿಡೋದು ಸ್ನೇಹ? ನನ್ಗೆ ಹುಷಾರಿಲ್ಲದೆ ಹಾಸಿಗೆ ಹಿಡಿದ ಮ್ಯಾಕೆ ನನಗಾಗ್ಲಿ ನನ್ನ ಮಗನಿಗಾಗ್ಲಿ ಆಟೆ ಅಲ್ಲ ನನ್ನ ಮನೆಗಾಗ್ಲಿ ಯಾವ ತೊಂದರೆನೂ ಬರಲಿಲ್ಲ. ತೊಂದರೆ ಆಗೋದಕ್ಕೆ ನನ್ನ ಬಂಗಾರ ಮುಳ್ಳಿಲ್ಲ. ಬಂಡೆ ಥರ ನಿಂತ್ಕೊಂಡು ನನ್ನ ಸಂಸಾರ ಕಾಪಾಡ್ಕೊಂಡು ಬಂದ್ಲು. ಅವಳು ಗತ್ತು 10 ಹಳ್ಳಿನೂ ಕೊಂಡಾಡ್ತಿತ್ತು. ಅವಳು ಹೋದ ಮ್ಯಾಕೆ ನಾವೆಲ್ಲ ಕತ್ತು ಮುರಿದು ಕೋಳಿಗಳಾಗಿದ್ವಿ. ಇದೆಲ್ಲ ಆ ಕೇಡಿ ರಾಧನಿಂದಲೇ ಆಗಿರೋದು. ಊರಿಂದ ಬಹಿಷ್ಕಾರ ಹಾಕಿದ್ರು ಆ ರಾಕ್ಷಸಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇವತ್ತು ಬೀಗ ಹಾಕ್ಸಿರೋ ಕೈಗಳಿಗೆ ನಾಳೆ ಇಡೀ ಊರ್ ಜನರ ಮುಂದೆ ಭಿಕ್ಷೆ ಬಿಡೋ ಕಾಲ ಬಂದೇ ಬರ್ತದೆ. ಅವಳು ಪಾಪದ್ ಕೂಡ ತುಂಬಾ ಗಂಟ ಮಿರಿತಾಳೆ ಆಟೆ. ದೀಪ ಆರಕ್ಕಿನ ಮುಂಚೆ ಜೋರಾಗಿ ಉರಿತದಂತೆ. ಅವಳು ಹಂಗೆ ಉರಿತಾಳೆ, ಗಿರ್ನೆ ಆರೋಯ್ತಾಳೆ. ಬಿಡವ, ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅನ್ನೋಂಗೆ ಅವಳು ವಿಚಾರ ಯಾಕೆ ನಮ್ಗೆ? ನಾನು ಮಾತ್ರ ಅವಳನ್ನ ಸುಮ್ಕೆ ಬಿಡೋಕ್ಕಿಲ್ಲ ಮಾವಯ್ಯ. ಬಂಗಾರನ್ ಕನ್ಸ್ ಮ್ಯಾಕೆ ಕಣ್ಣು ಹಾಕೋಳೆ. ರೀ, ನೀವು ಕೋಪದ ಕೈ ಬುದ್ಧಿ ಕೊಟ್ಟು ಇನ್ನೊಂದು ಅನಾಹುತ ಮಾಡ್ಬಿಡಿ. ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹೌದು ಬಾವ, ಇದು ಕಾನೂನಿನ ಹೋರಾಟ. ನಾವು ದುಡುಕಿ ಬೇರೆ ಏನೇ ಮಾಡಿದ್ರು ಅವಳಿಗೆ ಸಹಾಯ ಮಾಡ್ದಂಗಿರುತ್ತೆ. ನೀವು ಯೋಚನೆ ಮಾಡಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ಸಹಾಯ ಮಾಡ್ತೀವಿ. ಇದು ನನ್ನ ಹೋರಾಟ ಸುಮ, ನಾನೇ ಎದುರಿಸ್ಬೇಕು. ನಮ್ದನೆ ಮೊದಲಿಂದನೂ ಹಾಗೆ ಸ್ವಾಭಿಮಾನ, ಯಾರ ಮುಂದೆನೂ ಕೈ ಚಾಚಿದವನಲ್ಲ. ಕೇಳಿದೆ, ಈ ಮನೆ ಕರೆಯಕ್ಕೆ ನಾನು ಅಷ್ಟೊಂದು ಹೋಗೋದೇ ಬೇಕಾಗಿತ್ತು. ಬಾ ಹೋಗ, ಊಟಕ್ಕೆ ಏನಾದ್ರು ವ್ಯವಸ್ಥೆ. ದುಃಖದಾಗೆ ಅವ್ರಿಗೇನು ಹಿಂದೆ. ಸರಿ ಅಪ್ಪಯ್ಯ. ಗೌಡ್ರೆ, ಅವ ಅಳಿಯಂದ್ರೆ ನಡ್ರಿ, ಒಟ್ಟಿಗೆ ನಾನು ಆಧಾರ ಮಾಡ್ಕೊಳ. ಯಾಕೆ ಹಿಂದೂ ಮುಂದೆ ನೋಡ್ತಿದ್ದೀರಿ? ಈ ಮನೆ ನಿಮ್ದು ಅಂತ ಅನಿಸ್ತಾ ಇಲ್ವಾ ನಿಮಗೆ? ನೀವು ತಿನ್ನಲಿಲ್ಲ ಅಂದರೆ ಬಸ್ರಿ ಹೆಂಗ್ಸು ಅವಳು ತಿನ್ನಕ್ಕಿಲ್ಲ ಗೌಡ್ರೆ. ಬರ್ರಿ, ಎದ್ದೋಳೆ ಬಾಬಾ.